ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲರಿಗೂ ನನ್ನ ಕುಕ್ಕಿಂಗ್ ಕ್ವೀನ್ ಚಾನಲ್ಗೆ ಸ್ವಾಗತ. ಇವತ್ತು ಮಾಡುವ ರೆಸಿಪಿ ಏನಂದರೆ ಚಕ್ಕೋಲಿ ಗೊತ್ತಿದೆಯಲ್ಲ, ಚಪಾತಿ. ಸೊ ಇದಕ್ಕೆ ಈ ಎಲ್ಲ ಇಂಗ್ರೀಡಿಯೆಂಟ್ಸು ಹೆಲ್ಪ್ಫುಲ್. ಸೊ ನಾವು ಎಲ್ಲ ಆರ್ಗ್ಯಾನಿಕ್. ಸೊ ಮೊದಲು ಜೀರಿಗೆ, ಖಾರದ ಪುಡಿ, ಕಸೂರಿ ಮೇಥಿ, ಟೊಮೆಟೊ, ಆನಿಯನ್ಸ್, ಉಪ್ಪು, ಗರಂ ಮಸಾಲ, ಕೊಕೊನಟ್ಟಿಂದು ಪೇಸ್ಟು, 3 ಸ್ಪೂನು ನಾವು ಆಯಿಲ್ನ ಹಾಕಬೇಕು. ಯಾಕೆಂದರೆ ಮಸಾಲೆ ಒಂಚೂರು ಜಾಸ್ತಿ ಮಾಡ್ಕೊಡ್ತೀವಿ, ಇವಾಗ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ಮೊದಲು ಜೀರಿಗೆ ಹಾಕಬೇಕು. ಮೊದಲು ಜೀರಿಗೆ ಹಾಕೊಳ್ಳೋಣ. ಸೊ ಅದಾದಮೇಲೆ ಈರುಳ್ಳಿನ ಹಾಕೋಬೇಕು. ಈರುಳ್ಳಿ, ಇದು ಈಗ ರೆಡಿಶ್ ಬ್ರೌನ್ ಆಗಬೇಕು. ಆನಿಯನು ರೆಡಿಶ್ ಬ್ರೌನ್ ಆದಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸಣ್ಣ ಕೆಚ್ಕೋಬೇಕಿದು. ಕೆಚ್ಕೊಂಡ್ರೆ ಅದು ಬಾಯಿ ಜೊತೆ ಸಿಗುತ್ತೆ. ಅದಕ್ಕೆ ಸೊ ನಾವು ಇದು ರೆಡ್ ಕಲರ್ ಮಾಡ್ತಿರೋದು. ರೆಡ್ ಕಲರ್ ಮಾಡೋಕ್ಕೋಸ್ಕರ ಇದಕ್ಕೆ ನಾವು ಖಾರದ ಪುಡಿ ಹಾಕ್ತಾ ಇದ್ದೀವಿ. ಸೊ ನೀವು ಅದನ್ನೇ ಗ್ರೀನ್ ಮಾಡ್ಕೋಬೇಕಂದ್ರೆ ಹಸಿಮೆಣಸಿನ್ಕಾಯಿ, ಅದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದೆಲ್ಲ ಮಾಡ್ಕೋಬೋದು. ಕಸೂರಿ ಮೇಥಿ ಆ್ಯಡ್ ಮಾಡ್ತಿದ್ದೀವಿ. ಮಾಡ್ಕೋಬೇಕಿದು. ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ಟೊಮೆಟೊನ ಹಾಕೋಬೇಕು. ಟೊಮೆಟೊ ಫುಲ್ಲು ಸ್ಮೂದಾಗಿ ಪೇಸ್ಟ್ ಥರ ಮೆತ್ತಗಾಗಬೇಕದು. ಮುಟ್ಟಿದ ತಕ್ಷಣ ಕರ್ಗೋಗ್ಬೇಕು, ಬಾಯಲ್ಲಿ ಹಾಕಿದ ತಕ್ಷಣ ಕರ್ಗೋಗ್ಬೇಕು, ಆ ಥರ ಹಾಕಬೇಕು. ಸೊ ಅಷ್ಟು ಸ್ಮೂತಾಗಿ ಬರಬೇಕಿದು. ಸೊ ಈಗ ನೀವು ಸ್ಮೂತ್ ಆಗೋ ತನಕ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಅರಿಶಿನ ಪುಡಿ ಒಂದೂವರೆ ಸ್ಪೂನು, ಸ್ಪೂನಲ್ಲ, ಕಾಲು. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ 2.5 ಸ್ಪೂನಷ್ಟು ಉಪ್ಪು ಹಾಕೋತಿದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ನೀವು. ಚೆನ್ನಾಗೆಲ್ಲ ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಬೇಗ ಬಿಡೋಣ. ಒಂದು 5 ನಿಮಿಷನಾರ ಅದಕ್ಕೆ ನಾವು ಬೇಯಕ್ಕೆ ಬಿಡಬೇಕು. ಆಗ ಟೊಮೆಟೊ ಎಲ್ಲನೂ ಬೆಂದಿರುತ್ತೆ. ಈಗ ಒಂದು 5 ನಿಮಿಷಕ್ಕೋಸ್ಕರ ಬಿಡೋಣ. ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ವಿಡಿಯೋನ ಬೇಗನೆ ಲೈಕ್, ಶೇರ್, ಕಮೆಂಟ್ ಮತ್ತು ಕೆಳಗಡೆ ರೆಡ್ ಕಲರಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ನಿಮಗೆ ಇದು ಇಂಗ್ರೀಡಿಯೆಂಟ್ಸು ಎಷ್ಟು ಏನೇನು ಹಾಕಬೇಕು ಅಂತ ಇದ್ದರೆ ನಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಟ್ಯಾಗ್ ಮಾಡ್ತೀನಿ, ನೋಡಿ. ಸೊ ಈಗ ಚೆನ್ನಾಗಿದೆ, ಬೆಂದಿದೆ. ಈಗ ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ. ಖಾರ ಬೇಕಲ್ವಾ, ನಾವು ರೆಡ್ ಕಲರ್ ಮಾಡೋದ್ರಿಂದ ಇದು ಖಾರದ ಪುಡಿ ಬೇಕಾಗುತ್ತೆ. ಈಗ ಒಂಚೂರು ಗರಂ ಮಸಾಲ, ಟೇಸ್ಟಿಗೋಸ್ಕರ ಗರಂ ಮಸಾಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಚೆನ್ನಾಗಿ ಪೇಸ್ಟ್ ಥರ ಬರಬೇಕಿದು. ಈಗ ಇದಕ್ಕೆ ತೆಂಗಿನಕಾಯಿಯಿಂದ ರುಬ್ಕೊಂಡಿರುವ ತೆಂಗಿನಕಾಯಿ ಪೇಸ್ಟ್ನ ಹಾಕೊಳ್ಳೋಣ. ತೆಂಗಿನಕಾಯಿ ಪೇಸ್ಟ್ ಹಾಕೊಳ್ಳೋಣ.
ಸೋಸ್ಕೊಂಡಿರೋದದು. ಚೆನ್ನಾಗಿ ಅದಕ್ಕೆ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು. ಆ ಥರ ಕ್ಲೀನಾಗಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಮನೇಲಿ ಟ್ರೈ ಮಾಡಿದಾಗ ಇದೇ ಥರ ಟೇಸ್ಟ್ ಬರುತ್ತಾ, ಟ್ರೈ ಮಾಡಿದ್ದೀರಾ, ರೆಡ್ ಕಲರ್ ಟ್ರೈ ಮಾಡಿದ್ರೆ ಹೇಗಿತ್ತು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಮ್ಮ ರೆಸಿಪಿ ಇಷ್ಟ ಆಯಿತೋ ಇಲ್ಲೋ ಅಂತ. ಸೊ ಈಗ ಒಂಚೂರು ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡ್ರೆ ಈಗ ಇದು ರೆಡಿ ಆಗಿದೆ. ಸೊ ಇದಕ್ಕೆ ನಾವು ಚಪಾತಿ ಹಿಟ್ಟಿಂದ ಮಾಡಿರೋ ಚಕ್ಕೋಲೆ ಪೀಸಸ್ನ ಹಾಕಿದ್ರೆ ಸಾಕು. ಸೊ ಆವಾಗ ನಮ್ಮ ಚಕ್ಕೋಲೆ ರೆಡಿ ಆಗುತ್ತೆ ಅಂತ. ಒಂದ್ಸಲ ಟೇಸ್ಟ್ ಮಾಡಿ ನೋಡೋಣ ಹೇಗಾಗಿದೆ ಅನ್ನೋದನ್ನ. ಈಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 2 ನಿಮಿಷ ಬಿಡೋಣ. ಸೊ ಲೋ ಫ್ಲೇಮಲ್ಲಿ ಇರಬೇಕಿದು, ಲೋ ಫ್ಲೇಮ್. ಸೊ ಈಗ ಅದು ಬೇಯೋ ತನಕ ನಾವು ಚಪಾತಿ ಹಿಟ್ಟಿನ ಚಕ್ಕೋಲೆನ ಮಾಡ್ಕೊಳ್ಳೋಣ. ಸೊ ಈ ಥರ ಸಾಫ್ಟಾಗಿರಬೇಕು ಚಪಾತಿ ಹಿಟ್ಟಂತೂ, ನಾದಬೇಕು ಚೆನ್ನಾಗಿ. ಸೊ ಅಂಟಬಾರ್ದು ಅದು ಕೈಗೆ, ಆ ಥರ ಚೆನ್ನಾಗಿರಬೇಕು. ಚಪಾತಿನ ಚೆನ್ನಾಗಿ ನಾದ್ಕೊಟ್ಟು ಚೆನ್ನಾಗಿ ಬರುತ್ತೆ, ಅದು ಹರಿಯಲ್ಲ ಗಿರಿಯಲ್ಲ. ಸೊ ನಿಮ್ಮ ಹತ್ರ ಅದು ಕಟರ್ ಇದೆ, ಕಟರ್ನ ಕಟ್ ಮಾಡ್ಬೋದು, ಇಲ್ಲ ಚಾಕು ತೊಗೊಂಡು ನೀವು ಕಟ್ ಮಾಡ್ಕೋಬೋದು. ಸೊ ನಮ್ಮನೇಲಿ ಕಟರ್ ಇಲ್ಲ, ನಾವು ಕಟರ್ ಯೂಸ್ ಮಾಡ್ತಾ ಇಲ್ಲ. ಸೊ ಚಾಕುಯಿಂದಲೇ ಸ್ಟ್ರೈಟಾಗಿ ಮಾಡ್ಬೋದು ಅಂತ ಚಾಕು ಮಾಡ್ತಿದ್ದೀವಿ. ಸೊ ನಿಮಗೆ ಯಾವುದರಿಂದ ಅನುಕೂಲ ಆಗುತ್ತೋ ಅದರಿಂದ ಮಾಡ್ಕೋಬೋದು. ಸೊ ಈಗ ನಿಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡದಾಗಿ ಬಾಲ್ಸ್ ಥರ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡು, ಚಪಾತಿ ಮಾಮೂಲಿಗೆ ಚಪಾತಿ ಲಟ್ಟಿಸ್ತೀವೋ ಹಾಗೆ ಲಟ್ಟಿಸ್ಬಿಟ್ಟು ಚೆನ್ನಾಗಿ ನೀವು ಡೈಮಂಡ್ ಇಲ್ಲ ಸ್ಕ್ವೇರ್, ನಿಮಗೆ ಯಾವ್ಯಾವ ಶೇಪ್ಸ್ ಇಷ್ಟನೋ ಆ ಶೇಪ್ಸು, ಮಕ್ಕಳಿಗೆ ಕ್ರಿಯೇಟಿವ್ ಆಗಿರಲಿ ಅಂತ ನೀವು ಶೇಪ್ಸ್ ಮಾಡ್ತಿಲ್ಲ ಆ ಥರ ಮಾಡ್ಬೋದು, ಇಲ್ಲ ಈ ಥರನೂ ಮಾಡ್ಬೋದು. ಸೊ ಈಗ ಚೆನ್ನಾಗಿ ಚಪಾತಿ ಥರ ಲಟ್ಟಿಸ್ಕೋಬೇಕು. ಚಪಾತಿಯಲ್ಲಿ ಒಂಚೂರು ನಾವು ಕಸೂರಿ ಮೇಥಿನೂ ಹಾಕಿದ್ದೀವಿ, ಯಾಕಂದರೆ ನೋಡೋಣ ಪರೋಟ ಥರ ಕಾಣಿಸ್ತಿದೆಯಲ್ಲ ಆ ಥರ ಚೆನ್ನಾಗಿರುತ್ತೆ ಅಂತ ಕಸೂರಿ ಮೇಥಿನೂ ಚಪಾತಿ ಹಿಟ್ಟು ಕಲಿಸೋ ಟೈಮಲ್ಲೇ ಹಾಕ್ಕೊಂಡಿದ್ವಿ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿರುತ್ತೆ. ಇದು ಆಪ್ಷನಲ್, ನಿಮಗೆ ಇಷ್ಟ ಹಾಕ್ಕೋಬೋದು. ಚೆನ್ನಾಗಿ ರೌಂಡಾಗಿ ಲಟ್ಟಿಸ್ಕೋಬೇಕು. ಸೊ ಇದಾದಮೇಲೆ ಈಗ ನೀವು ಚಾಕು ತಗೊಂಡು ಕಟ್ ಮಾಡ್ಕೋಬೇಕು. ನಿಮಗೆ ಯಾವ್ದು ಬೇಕೋ ಅದರಿಂದ ಮಾಡ್ಕೋಬೋದು. ಕಟರ್ ಇದ್ದರೆ ಕಟರಿಂದನೇ ಮಾಡಿ. ಸೊ ಕ್ಲೀನಾಗಿ ನೀವು ಅದನ್ನು ಕಟ್ ಮಾಡಿಕೊಂಡು ಚಕ್ಕೋಲೆ ಬೇಸಿಗೆ ಹಾಕ್ಬೋದು. ಈಗ ಎಲ್ಲನೂ ಕಟ್ಟಾಗಿದೆ. ಸೊ ಈಗ ಈ ಬೇಸಿಗೆ ಅದನ್ನು ಹಾಕೋಣ. ಸೊ ಹಾಕ್ತಾ ಮಿಕ್ಸ್ ಮಾಡೋಣ. ಆವಾಗ ಅದು ಅದಕ್ಕೂ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಎಲ್ಲನೂ ಮಿಕ್ಸ್ ಆಗುತ್ತೆ ಒಂದ್ಸಲ. ಸೊ ನೋಡಿ ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಿದೆ. ಸೊ ಸರ್ವ್ ಮಾಡೋ ಟೈಮಲ್ಲೂ ಹೀಗೇನೆ ಸೊ ಎಲ್ಲನೂ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೂ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಯಾಕಂದರೆ ಅದು ಕೂಡ ಹೀರ್ಕೊಂಡು ಅದು ಕೂಡ ಟೇಸ್ಟ್ ಕೊಡಬೇಕಲ್ವಾ. ಸೊ ಟೈಮ್ಗೋಸ್ಕರ ಈಗ ಎಲ್ಲನೂ ಹಾಕೊಂಡಾದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಮುಚ್ಚಳನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿಬಿಟ್ಟು ಅದನ್ನು
ಇದನ್ನು ಲೋ ಫ್ಲೇಮಲ್ಲೇ ನೀವು ಬೇಯಿಸ್ಬೋದು. ಲೋ ಫ್ಲೇಮಲ್ಲೇ ಬೇಯಿಸಬೇಕು. ನನಗೆ ಬೇಗ ಅರ್ಜೆಂಟಾಗಿ ಮಾಡಬೇಕು ಅಂದರೆ ಬೇಗ ಮಾಡ್ಕೋಬೇಕು. ಈಗ ಇನ್ನೊಂದು ಚಪಾತಿನೂ ಕೂಡ ಹಾಗೆಯೇ ಸೇಮ್ ಎಲ್ಲನೂ ಮಾಡ್ಕೋಬೇಕು. ನಿಮಗೆ ಯಾವ ಶೇಪ್ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು. ತುಂಬ ಜನ ಇದ್ದಾರೆ ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಎಲ್ಲನೂ ಒಂದು ಸ್ವಲ್ಪ ಜಾಸ್ತಿ, ಈರುಳ್ಳಿ 2 ಇದ್ರೆ 4, ಟೊಮೆಟೊ 1 ಇದ್ರೆ 2, ಎಲ್ಲನೂ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಎಲ್ಲನೂ ಕರೆಕ್ಟ್ ಆಗುತ್ತೆ. ಈಗ ಎಲ್ಲನೂ ಈಗ ಮತ್ತೊಂದು ಸಲ ಕಟ್ ಮಾಡ್ಕೊಂಡ್ಬಿಟ್ಟು ಈಗ ಅದಕ್ಕೆ ಸೇಮ್ ಪ್ರೋಸೆಸ್ ಏನು ಮಾಡಿದ್ವಿ ಅದನ್ನೇ ಮಾಡೋದು. ಇದಕ್ಕೆ ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡೋಣ. ನೀವು ಇದು ಬೆಳಗ್ಗೆಯವರ ಮಾಡ್ಕೋಬೋದು, ಮಧ್ಯಾಹ್ನಕ್ಕಾರ ಮಾಡ್ಬೋದು, ಇಲ್ಲ ರಾತ್ರಿಗೋಸ್ಕರನಾರ ಮಾಡ್ಬೋದು. ಸೊ ಈಗ ಬೆಳಗ್ಗಿಂದು ಹೆವಿ ಆಗಿದೆ ಬೇಡ, ಮಧ್ಯಾಹ್ನಕ್ಕೆ ಸಿಂಪಲಾಗಿ ಏನಾರ ಮಾಡೋಣ ಅಂದರೆ ಇದು ಮಾಡ್ಕೋಬೋದು. ಮತ್ತು ಚಪಾತಿ, ಪಲ್ಯ, ಸಾಂಬಾರು, ಅನ್ನ ಅದೆಲ್ಲ ಮಾಡೋದು ಉಳಿಯುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಸೊ ಈಗ ಎಲ್ಲನೂ ಆಗಿದೆ, ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಬೆಂದಾದ್ಮೇಲೆ ಚೆನ್ನಾಗಿ ಕಾಣಿಸ್ತಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.